ನಾಳೆ ಪಾರ್ವತಕ್ಕಯ್ಯ ಕೂಲಿ ಕರೆದೈತೆ ಬತ್ತಿ ಏನು ಹೋಗನಿ. ಅಯ್ಯೋ ಹೋಗವ, ಈ ಬಿಸಿಲ್ನಾಗೆ ಯಾರು ಬಂದೋರು ಯಪ್ಪ ಶಿವನಿ. ಈಚೆ ಕಡೆ ಹೋದ್ರೆ ನನಗಂತೂ ಒಂಥರ ಆಯ್ತದ, ನನಗಂತೂ ಹೋಗಕ್ಕೆ ಇಷ್ಟ ಆಗಕ್ಕಿಲ್ಲ. ಹಂಗಂದ್ರಿ ಹೆಂಗ್ ಜಯಮ್ಮ, ನಿನ್ ಗಂಡ ತಂದು ಹಾಕಿದ್ರಾಗೆ ನೀ ಅಯ್ಯೋಸು ಅಂತ ತಿನ್ಕೊಂಡಿತೀಯ ನೀನು ಹೇಳು. ಅದು ಎಲ್ಲಿಂದ ತಗೋತೀಯನಮ್ಮ ನೀನಂತೂ ಬಟ್ಟೆ ಬರೆ ಎಲ್ಲನೂ. ನಾವು ಕೂಲಿ ನಾಲಿಗೆ ಹೋಗಿ ತಗೊಂಡ್ರು ಅಯ್ಯೋ ನಿನ್ನಷ್ಟು ತಗೊಳಕ್ ಹಾಕಿಲ್ಲ ಬಿಡು. ನೀನ್ ನೋಡು ಕೂಲಿಗೆ ಬಾರಿ ಅಂದ್ರೆ ಒಂದಿನಕ್ಕೂ ಬರೋಕ್ಕಿಲ್ಲ ಅಂತೀಯ. ಅದು ಹೆಂಗ್ ತಗತೀಯ ಅಂತ ಮಾತ್ರ ನನಗಂತೂ ಗೊತ್ತಿಲ್ಲ ಕಣವ. ಅಯ್ಯೋ ನಾನೆಲ್ಲಿ ತಗತೀನಿ, ನನ್ನ ಗಂಡಿಲ್ವೇ ಕೊಡಿಸ್ತಾನೆ, ನಮ್ಮ ಅಕ್ಕೈ ಕೊಡಿಸ್ತಾಳೆ. ಹೆಂಗೋ ಅದ್ರಾಗೇನಿಯ ಹಂಗೋ ಹಿಂಗೋ ಇದು ಮಾಡ್ತೀನಿ ಅಷ್ಟೇ ಕಣ್ಪದಿ. ನಾನು ಎಂಥದನ್ನೇ ತಗೊಳಕ್ಕಿಲ್ಲ. ಏನೋ ಹೇಳ್ತೀಯಮ್ಮ ಸುಮ್ಕೇನಿಯ. ಅಮ್ಮ ತಾಯೇ ತಿರ್ಪೆ ಬಂದಿಲ್ಲ. ಜಯಮ್ಮ ನಾನು 1000 ರೂಪಾಯಿ ಸಾಲ ಕೊಡ್ತೀಯೋ ಕೊಡಕ್ಕಿಲ್ವ ಹೇಳು. ನಾನು ನಿಮ್ಮಂತಕ್ಕೆ 15 ದಿನದಿಂದ 20 ದಿನದಿಂದ ಬಂದು 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 ದಿನ ಹೋಯ್ತಾ ಇವನಿ. ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು ನೀನಂತೂ ಸುಮ್ಕೇನೆ ವಾಪಸ್ ಕಳಿಸ್ತಾನೇ ಇದೆಯಾ. ನನಗೆ ನನ್ನ 1000 ರೂಪಾಯಿಗೆ ಬಡ್ಡಿ ಹಾಕಿ 1200 ರೂಪಾಯಿ ಕೊಟ್ರೇನೆ ನೀ ಸರಿ, ಇಲ್ಲ ನಾನು ಸುಮ್ಮನಿರಕ್ಕಿಲ್ಲ. ಕೊಡ್ತೀನಿ ಬುಡ ತಿರುಪೆ, ಕೊಡದೆ ನಾನೇನ್ ಮಾಡ್ಲಿ ಹೇಳು. ಕೊಡ್ತೀನಿ. ಇವತ್ತೇನ್ ತಕ ಬಂದಿದ್ಯಾ? ಹೊಸಿಟ್ಟು ಅಕ್ಕಿನೋ? ಹೊಸಿಟ್ಟೆ ತಗೊಬಿಟ್ಟು ಬಂದೀನಿ. ನಿನ್ ಸಾಲ ಗುಡಗಂಟನುವೆ ನಾನಂತೂ ನಿಂಗೇನು ಕೊಡಕ್ಕಿಲ್ಲ. ಏನೋ ಪಾಪ ಇವ ಅಕ್ಕಯ್ಯ ವ್ಯವಹಾರ ಮಾಡ, ನೀವು ಅಕ್ಕಯಿಂದಾಗೆ ಅಂತ ವ್ಯವಹಾರ ಮಾಡಿದೆ. ನಮಗೆ ನಿಮ್ಮಂತ ವ್ಯವಹಾರ ಮಾಡಕ್ಕೆ ನಿಮ್ಮಂತ ಕಸ್ಟಮರ್ಸ್ ಬೇಡ ನಮಗೆ. ಪಾಕದೂರಾಗೆ ಐತೆ ಪಾರ್ವತಕ್ಕಯ್ಯ ಅಂತ ಹೇಳ್ಬಿಟ್ಟು ಆ ಪಾರ್ವತಕ್ಕಯ್ಯ ನನಗೆ ಹೆಂಗ್ ಕೊಡ್ತಾ ದುಡ್ಡು ಅಂದ್ರೆ ಹಂಗೆ ಕೊಡ್ತಾ ಇರ್ತದೆ ನೋಡಿ. ಇವಾಗ ಹೊಸಿಟ್ಟು ಕೊಟ್ಬತ್ತೀನಿ ಅವಕ್ಕಂಗೆ ನೀಯ ಕೊಟ್ಬಿಟ್ರೆ ಅವಕ್ಕಯ್ಯ ಅಲ್ಲೇ ನೀವು ದುಡ್ಡು ಕೊಟ್ಬಿಡ್ತದೆ. ಅಯ್ಯೋ 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 ಜಯಮ್ಮ, ಇದೇನ್ಲ ಇದು ತಿರುಪಿ ಹೊಸ ಅವತಾರ? ಹೊಸ ಅವತಾರ ಏನಲ್ಲ, ಹಳೆ ಅವತಾರ ನೀನಿಯ. ಯಾಕೆ? ಅಯ್ಯೋ ಇಷ್ಟು ದಿನ ಇವಳಿಗೆ ಹೇಳಿರ್ಲಿಲ್ಲ, ಹೀಗೆ ತಿರುಪಿ ಎಲ್ಲ ಹೇಳ್ಬಿಟ್ನಲ್ಲ. ಅಂದ್ರೆ ಹಳೆ ಅವತಾರ ಅಂದ್ರೆ ನೀನ್ ಇವಂತಾಗ ಸಾಲ ಇಸ್ಕೊಳ್ಳೋದು, ಇವಂತಾಗ ಹೊಸಿಟ್ಟು ಇಸ್ಕೊಳ್ಳೋದು ಅಂತಂದ್ರೆ ಏನ್ಲೆ ನೀನು? ವ್ಯವಹಾರ ವ್ಯವಹಾರ ಪದಕ ವ್ಯವಹಾರ ಅಂದ್ರೆ ಇದೇನೇನಿಯ. ಮನ್ಮಂತಕ್ಕೂ ಹೋಗ್ಬಿಟ್ಟು ಹೊಸಿಟ್ಟು ಅಕ್ಕಿ ಅನ್ನ ಸಾರು ಏನ್ ಕೊಟ್ಟಿರೋದನ್ನ ಇಸ್ಕೊಂಡು ಬತ್ತಿರೋದೇನಿಯ. ಬಂದ್ಬಿಟ್ಟು ನಾನು ಮಾರ್ಕಂತ ಇವನಿ. ಇವಮ್ಮ ಸರಿ ಅಂತ ಹೇಳ್ಬಿಟ್ಟು ಹೊಸಿಟ್ಟು ಇಸ್ಕೊಂಡ್ರೆ ಹೊಸಿಟ್ಟು ದುಡ್ಡು ಕೊಟ್ಟಿಲ್ಲ, ಜೊತೆಗೆ ನನ್ನ ಹತ್ರ ಸಾಲ ಕೊಡು ಅಂತ ಹೇಳ್ಬಿಟ್ಟು ಸಾಲ ಇಸ್ಕೊಂಡಿತ್ತು, ಅದನ್ನೂ ಕೊಟ್ಟಿಲ್ಲ. ಹೆಂಗ್ ಸುಮ್ನಿರಕೈತದ ಹೇಳು? ಅಯ್ಯೋ 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 ತಿರ್ಪೆ, ನನ್ನ ಮಾನ ಮುರುವುದಿಲ್ಲ, ಹರಾಜ್ ಆಗ್ತಾವನೆ. ಅಯ್ಯೋ 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 ತಿರ್ಪೆ, ನಮ್ ತಾಗ ಎಲ್ಲನೂ ಒಟ್ಟಸ್ತೈತೆ. ಅಮ್ಮ ತಾಯೇ ಆಕ್ರಮ ಭಿಕ್ಷೆ 3 ದಿನದಿಂದ ಕೂಳ್ ತಿಂದಿಲ್ಲ ಅಂತ ಹೇಳ್ಬಿಟ್ಟು ನೀನು ನಮ್ ತಾಗೆಲ್ಲ ಭಿಕ್ಷೆ ಹಾಕಿಸ್ಕೊಬಿಟ್ಟು ತಂದ್ಬಿಟ್ಟು ಹೊಸಿಟ್ಟು ಅಕ್ಕಿ ಎಲ್ಲನೂ ಹಿಂಗ್ ಮಾಡ್ತಾ ಇದೀಯಲ್ಲ ತಿರ್ಪೆ ನೀನು. ಅಯ್ಯೋ 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 ಲೇ ಜಯಮ್ಮ, ನಿನಗೆಲ್ಲೇ ಬಂದಿರೋದ್ರ ಇವಾಗ ಇವಂತಾಗ ನಾವು ಕೊಡೋ ಹೊಸಿಟ್ಟೆಲ್ಲ ಇಸ್ಕೊಂಡು ಅಡುಗೆ ಮಾಡ್ಕೊಂಡು ತಿಂತಿದೀಯಲ್ಲ ನೀನು. ಎಂತ ಕಿಲಾಡಿ ಇರಬೇಡ ಹೇಳು, ಅಷ್ಟು ಸಾಲದು ಅಂತ ಈ ತಿರ್ಪೆ ತಾಗೆ ನೀನು ಸಾಲ ಮಾಡಿದೀಯಲ್ಲೇ. ಏನಮ್ಮ ಏನ್ ಪದಮ್ಮ ತಿರ್ಪೇರು ಅಂದ್ರೆ ಅಷ್ಟೊಂದು ನಿಂಗೆ ಕೇವಲ ಆಗೋಗ್ಬಿಟ್ವೆ ನಾವು? ನನ್ನ ಅಮ್ಮಂಗೆ ಒಬ್ಳಿಗೆ ಅಲ್ಲ, ಇನ್ನು ಇವರಾಗ 4 ಜನಕ್ಕೆ ಬಡ್ಡಿಗೆ ಬಿಟ್ಕೊಂಡಿದ್ದೀನಿ ದುಡ್ಡ. ಬಡ್ಡಿ ದುಡ್ಡು ಎಲ್ಲನೂ ಬರಬೇಕು. ಹೊಸಿಟ್ಟು ಮಾರಿ 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 ದುಡ್ಡು ಸಂಪಾದನೆ ಮಾಡಿದ್ದೀನಿ. ನಿಂಗೆ ಹೊಸಿಟ್ಟು ಹಾಕಿ 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 ತೋಪೆದೋಗ್ಬಿಟ್ಟಿದ್ದೀನಿ ನಾನು. ನಮ್ ಬಿಸಿನೆಸ್ ಪದಕ ಬಿಸಿನೆಸ್. ಜಯಮ್ಮ ತಗ ಈ ಹೊಸಿಟ್ಟು ತಗೊಂಡು ಒಂದು 500 ರೂಪಾಯಿನ ದುಡ್ಡು ಕೊಡಿ, ಎಲ್ಲನೂ ನಂದು ಉಳಿದಿರೋದು ಬಾಕಿಯ ಆಮೇಗಿಂದ ತೀರ್ಮಾನ ಮಾಡ್ಕೊಂಡ್ರೆ ಆಯ್ತದೆ. ತಗ ಹೊಸಿಟ್ಟ. ಲೋ ತಿರ್ಪೆ, ನನ್ನ ಮಾನ ಮುರಿಯೋದಿಲ್ಲ, ಹರಾಜಾಗ್ತಿದ್ಯಾ. ಯಾರನ್ನ ಇದ್ದಾಗ ಬರ್ಬೇಡ ಅಂತ ಹೇಳಿದ್ರು ಏನು ಪೊದ್ದಿ ಬಾಯಿಗೆ ಬಿತ್ತು ಅಂದ್ರೆ ಊರವ್ರಿಗೆ ಬಾಯಿ ಬಿದ್ದಂಗೆ ನೀನಿಯ. ನೀನು ಉಳ್ಳೆ ನನ್ನ ಮಾನ ಮುರಿಯೋದಿ ಕಳಿಯಕ್ಕೆ ಅಂತ ನೀನಿಯ ಹುಟ್ಟಿದ್ಯಾ. ವ್ಯವಹಾರ ಅಂದ್ರೆ ವ್ಯವಹಾರ, ನಾವು ಯಾವಾಗೂ ವ್ಯವಹಾರ ಮಾಡೋದೇ ನೀನಿಯ. ಬಡ್ಡಿ ಎಲ್ಲ ಸೇರಿ ಹಾಕ್ತೀನಿ. ಈ ಹೊಸಿಟ್ಟು ಒಂದು 3-4 kg ಇರ್ಬೋದು. ಈ ಊರಾಗ ಇಷ್ಟೇ ನೀನು ಹಾಕಿದ್ದು ಎಲ್ಲರನ್ನೂ ಸೇರ್ಕೊಂಡು. ತಗ ತಗ ಹೊಸಿಟ್ಟೆ ತಗೊಂಡು ಹೊಸಿ ದುಡ್ಡನ್ನ ಕೊಡು. ಹೋಗಿ ಒಂಚೂರು ಏನಾರ ಒಟ್ಟು ತುಂಬ ಬಿರಿಯಾನಿ ಗಿರಿಯಾನಿನ ತಿನ್ಕೋತೀನಿ. ಎಲ್ಲ ತಿರ್ಪೆ, ನಮಗೆ ತೊಂಗಳು ಸಾರು ತಿನ್ನೋ ಗೊತ್ತಿಲ್ಲ. ಈಗ ನನ್ನ ಮಗ ಎಲ್ಲರ ಮನೆಗೂ ಭಿಕ್ಷೆ ಎತ್ತಿ 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 ಬಿರಿಯಾನಿ ತಿಂತೀನಿ ಅಂತ ಹೇಳ್ಬಿಟ್ಟು ಹೋಯ್ತಾವನಲ್ಲ. ಅಯ್ಯೋ 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 ಆಕ ನಮ್ಮವು ಮೆಟ್ಟು ತಗೊಂಡು ನಾವು ಹೊಡ್ಕೋಬೇಕಷ್ಟೇ. ಪರವಾಗಿಲ್ಲ ಇವನೇನಿ. ತಿರ್ಪೆ ತಿರ್ಪೆ, ದಿನಕ್ಕೆ ಎಷ್ಟು ಸಿಗ್ತದೆ ಕಂಡ್ಲ ನಿಂಗೆ ದುಡ್ಡು? ಈ ಭಿಕ್ಷೆ ಗಿಕ್ಷೆ ಹಾಕೋದೆಲ್ಲ ಕಮ್ಮಿ ಕಣಕ, ದುಡ್ಡು ಗಿಟ್ಟು ಕೊಡೋಕ್ಕೆ ಇಲ್ಲ ಅಂತಾರೆ ಈಗೆಲ್ಲ. ಫೋನ್-ಪೇ ಗೂಗಲ್ ಪೇ ಅಂತ ಹೇಳ್ಬಿಟ್ಟು, ಆದರೂ ಫೋನ್-ಪೇ ಗೂಗಲ್ ಪೇ ಅಂತ ಹೇಳ್ಬಿಟ್ಟು ಹಾಕಿಸ್ಕೊತೀನಿ ನಾನು. ಈ ಅಕೌಂಟ್ಗೆ ಹೋಗ್ಬಿಟ್ಟು ಅದು ಎಷ್ಟು ಬಿದ್ದಿರೋದು ಗೊತ್ತೇ ಹಾಕಿಲ್ಲ, ನೋಡೋಕ್ಕೆ ಹೋಗಿಲ್ಲ ನಾನಂತೂ. ಏನಕ್ಕೆ ಬೇಕಕ್ಕ, ಎಲ್ಲರ ಮನೆಗೂ ಫ್ರೀಯಾಗಿ ಊಟ ಬೀಳ್ತದೆ ನನಗೆ. ಟೇಮಿಗೆ ಊಟ ಬೀಳ್ತದೆ. ಆಮೇಲೆ ಸ್ವಲ್ಪ ಜನ ಅಕ್ಕಿ ಕೊಡ್ತಾರೆ, ಸ್ವಲ್ಪ ಜನ ಹೊಸಿಟ್ಟು ಕೊಡ್ತಾರೆ. ಅಕ್ಕಿ ಶಾನೆ ಇಸ್ಕೊಳಕ್ಕೆ ಹೋಗಿಲ್ಲ ಕಣಕ್ಕ ನಾನು. ಈಗ ಸೊಸೈಟಿನಾಗ ಎಲ್ಲ ಕಮ್ಮಿ ರೇಟಿಗೆ ನೀವು ಅಕ್ಕಿ ಕೊಡ್ತಾರಲ್ಲ, ಅದಕ್ಕೆ ನಾನೆಲ್ಲ ಅಕ್ಕಿ ಪಕ್ಕಿ ಎಲ್ಲ ಇಸ್ಕೊಳಕ್ಕೆ ಹೋಗಿಲ್ಲ.
ಸೀಟ್ ಕೊಡ್ರಾಕ ಸಾಕು ಅಂತ ಕೇಳ್ತೀನಿ. ಸೀಟ್ ಕೊಡ್ತೀರಲ್ಲ ನೀವೆಲ್ಲ, ತಗೊಬಂದ್ಬಿಟ್ಟು ಈ ಜಯಮ್ಮನಂತವ್ರಿಗೆ ಯಾಕನ ಒಬ್ರು ಕೊಟ್ಬಿಡ್ತೀನಿ ಅಷ್ಟೇ. ಆವಕ್ಕಯ್ಯ ಒಂಚೂರು ದುಡ್ಡು ಕೊಡ್ತದೆ. ಇವಾಗ ಅಂಗಡಿನಾಗೆ ಒಂದು 40 ರೂಪಾಯಿ ಇದ್ರೆ ನನಗೊಂದು 20 ರೂಪಾಯಿ ಕೊಡ್ತಾರೋ ಸೀಟ್ಗೆ. ಸಾಲ್ದೇನಕ್ಕ, ದಿನಕ್ಕೆ ಒಂದೊಂದು ಊರಾಗ ಒಂದು 100 ರೂಪಾಯಿ ಅಂದರೆ ಒಂದು 5 ಊರಿಗೆ ಹೋದ್ರೆ 500 ರೂಪಾಯಿ ಸಂಪಾದನೆ ಮಾಡ್ತೀನಿ ಕಣಕ್ಕ. ಯಾಕೋ ಈ ನಡುವೆ ಬಿಸಿನೆಸ್ಸು ಭಾಳ ಡಲ್ ಕಣಕ್ಕ. ಯೋ ಯೋ ಯೋ, ದಿನಕ್ಕೆ 500 ರೂಪಾಯಿ ಅಂದ್ರೂ ತಿಂಗಳಿಗೆ 15,000 ರೂಪಾಯಿ ದುಡ್ಡೇ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಬೇರೆ ಫೋನ್ಪೇ ಮಾಡಿಸ್ಕೊಂತಾನಂತೆ. ಅಷ್ಟು ಸಾಲದು ಅಂತ ಆರಾಮಾಗಿ ಮನೆಗೂ ವೆರೈಟಿ ಊಟ ತಿನ್ಕೊಂಡು ತಿರ್ಪೆ. ನಾನು ನಿನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ಲಾ? ನಾನು ಬಂದ್ಬಿಡ್ತೀನಿ. ದಿನೆಲ್ಲ ಕೂಲಿಗೆ ಹೋದ್ರು ತಿಂಗಳೆಲ್ಲ ದುಡಿದ್ರು 8,000 ರೂಪಾಯಿ ಸಿಗಕ್ಕಿಲ್ಲ ಕಣ್ಣ ನನಗೆ. 15,000 ರೂಪಾಯಿ ದುಡ್ಡು ಅಂತಂದ್ರೆ ನಾನು ಬಂದ್ಬಿಡ್ತೀನಿ, ಕರ್ಕೊಂಡು ಹೋಗ್ಬಿಡ್ಲಾ? ಏ ಸುಮ್ಕಿರಕೋ, ಸುಮ್ಕಿರೋ. ಒಳ್ಳೆ ಸಂದ ಕೇಳ್ತೀಯ. ಜಯಮಕ್ಕ, ತಗೋ ಸೀಟ. ಒಂದು 2 kg ಐತೆ, ದುಡ್ಡು ಹಾಕ್ಬಿಟ್ಟು ಕೊಟ್ಬಿಡು. ಹಂಗೇನಿಯ ಬಡ್ಡಿ ಪಡ್ಡಿ ಎಲ್ಲ ಬಿರ್ಬಿರ್ನ ಕೊಟ್ಬಿಡು. ಇರ್ಲಾ ತಿರ್ಪೆ, ತಕೊಬಿಟ್ಟು ಬಂದು ಕೊಡ್ತೀನಿ. ಅಯ್ಯಯ್ಯಯ್ಯ, ಒಂದೇ ಉಸಿರಾಗ ನಿಂತ್ಕೊಬಿಡ್ತೀನಿ ಇನ್ನಂತೂ. ಹೋಗು, ಬೇಕಾದ್ರೆ ತೂಕ ಹಾಕೊಂಡು ನೋಡೋ, ಕರೆಕ್ಟ್ ಆಗಿರ್ತದೆ. ಹೋಗೋಗಿ ಬಿರ್ನ ತಕೊಬಿಟ್ಟು ಬಾ, ಹೋಗು. ಯಾಕಕ್ಕ ನೀನು ಇಷ್ಟಕ್ಕೇನೆ ಹಿಂಗೆ ಆಶ್ಚರ್ಯ ಪಟ್ರೆ ಹೆಂಗೆ? ಅಯ್ಯೋ, ನಮ್ದೆಲ್ಲ ಹಂಗೆ ಬಿಸಿನೆಸ್. ನಮ್ಗೆಲ್ಲ ಹೆಂಡತಿ ಮಕ್ಕಳು ಎಲ್ಲವರೇ ಕಣಕ್ಕ. ನಾನು ಒಬ್ಬನೇ ದುಡಿಯೋಕ್ಕಿಲ್ಲ, ಆಲ್ ರೌಂಡ್ ಎಲ್ಲರೂ ದುಡಿತಾರೆ ಕಣಕ್ಕ. ಎಲ್ರೂ ಒಂದೊಂದು ಕಡೆಗೆ ಕಳಿಸ್ಬಿಟ್ಟಿವ್ನಿ, ನಾನೊಂದು ಕಡೆಗೆ ಬಂದೀವ್ನಿ. ನನ್ನ ಹೆಂಡ್ರು ಪರವಾಗಿಲ್ಲ, ನನ್ನಷ್ಟೇ ದುಡಿತಾಳೆ, ನನ್ನ ಮಗ ಅಷ್ಟೇ, ಎಲ್ಲ ದುಡ್ಕೋತೀವಿ ಆರಾಮಾಗಿ. ಆ ದೇವಸ್ಥಾನದಾಗ ಫ್ರೀಯಾಗಿ ಮಠ ಇದೆ ಕಣಕ್ಕ. ಮಠದಾಗ ಆರಾಮಾಗಿ ಎಲ್ಲ ಸಂಸಾರ ಇಟ್ಕೊಂಡು ಮನೆಕೊಬಿಟ್ಟಿದ್ದೀವಿ ಕಣಕ್ಕ. ಬಾಡಿಗೆ ಕಟ್ಟಂಗಿಲ್ಲ, ಬಂಕ ಕಟ್ಟಂಗಿಲ್ಲ, ನೆಮ್ಮದಿ ಜೀವನ ನೋಡಕ್ಕ ನಮ್ದಂತೂ. ಅಯ್ಯೋ ತಿರ್ಪೆ, ಬುಡ್ಲ ಏನೋ ಅನ್ಕೊಂಡಿದ್ದೆ ನಿನ್ನ. ಬುಡ್ಲ ನನಗಿನ್ನ ನೀನೇ ಎಷ್ಟು ವಾಸಿ ಕಂಡ್ಲಾ? ತಗ, ನನ್ನ ತಗ 50 ರೂಪಾಯಿ ಐತೆ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ನಾಳೆಗೆ ಬರೋ ಕೊಡ್ತೀನಿ. ಬರೀ ಇದೆ ಆಯ್ತು ಕಂಜು ಸಕ್ಕ. ನೀನಂತೂ ವ್ಯವಹಾರ ಬ್ಯಾರತ ಇಕ್ಕಬೇಕು. ಹೋದಕ್ಕ, ಇನ್ಮೇಲೆ ನಿಂಗೆ ಔಷಧಿ ತಂದು ಕೊಡ್ತೀಯ ದುಡ್ಡು? ಅಯ್ಯೋ ಬ್ಯಾಡ ಕಣಪ್ಪ, ಬ್ಯಾಡ. ಇದ್ದಯ್ಯ ಮುಂಗೆ ಕೊಡು, ನನಗಂತೂ ಏನೂ ಬ್ಯಾಡ. ತಿರ್ಪೆ ಹೋಗ್ಲಾ, ನನ್ನ ಮಾನ ಮರುವುದಿಲ್ಲ ಹರಾಜ್ ಹಾಕ್ಬಿಟ್ಟಾತ. ಹೋಗ್ಲಾ ತಿರ್ಪೆ. ಹೋಯ್ತೀನಿ ಬಿಡಕ್ಕೋ, ಇದು ಯಾಕೆ ಹಿಂಗಾಡಿಯೇ? ನಮ್ಮನೆ ಬ್ಯಾಳೆ ಸರ್ ಐತೆ, ಬೇಕಾದ್ರೆ ಕೊಡ್ತೀನಿ, ತಿನ್ಕೊಂಡು ಹೋಗು. ಇನ್ನು ಬ್ಯಾಳೆ ಸರ್ ಯಾರು ತಿಂತಾರಕ್ಕೋ? ಮೂಳೆ ತಿನ್ಬೇಕು ಅಂತ ಅನ್ನಿಸ್ತೈತೆ. ಬಿರಿಯಾನಿ ತಿನ್ಕೊಂಡ್ಬಿಟ್ಟು ಬರ್ತೀನಿ. ಅಯ್ಯೋ ಲೇ ಜಯಮ್ಮ, ಏನ್ಲೇ ನಿನ್ ಕತೆ? ಏನ್ಲೇ ನಿನ್ ವಿಷಯ? ಲೇ ಪೊದ್ದಿ, ಯಾರಿಗೂ ಹೇಳಕ್ ಹೋಗ್ಬೇಡ್ವೆ. ಏನೋ ಕಮ್ಮಿ ರೇಟು ಕೊಡ್ತಾನೋ ಸಿಟ್ಟ ಅಂತ ಹೇಳ್ಬಿಟ್ಟು ಇಸ್ಕತೀನಿ ಅಷ್ಟೇನಿ. ಅಕ್ಕಿ ಹೆಂಗೋ ಫ್ರೀಯಾಗಿ ಸಿಗ್ತದೆ. ಸಿಟ್ಟು ಸುಮ್ಮನೆ ನೀ ಶಾನೆ ದುಡ್ಡಲ್ವಾ? ನನ್ನ ಗಂಡದ್ದಾಗೆ ಸಿಟ್ಟು ತರಬೇಕು ಕೊಡುವಂಥ ದುಡ್ಡು ಇಸ್ಕತೀನಿ. ಇವನ ಹತ್ರ 6ಕ್ಕೆ 3 ಹಂಗೆ ತಗೊಂಡು ಉಳಿದಿರೋ ದುಡ್ಡೆಲ್ಲ ಬೊಚ್ಚಿ ಕತ್ತಿರ್ಕೊಂಡ್ಲೆ ಏನಾರ ತಗೊಳಕಾಯ್ತದೆ ಅಂತ ಹೇಳ್ಬಿಟ್ಟು ಈ ವಿಷಯ ಯಾರಿಗೂ ಹೇಳ್ಬೇಡ್ವೆ. ನೀನು ಸರಿಯಾಗಿ ಇದೆಯಾ ಬಿಡು. ಬೊಲೆ ಬಿತ್ರಿ ನೀನುವೆ. ಅವನು ಇನ್ನೊಂದು ಛತ್ರಿ ಅವನು ನೋಡು. ಇನ್ನೊಂದು ಕಿತ್ತ ತಿರ್ಪೆ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ, ಅಮ್ಮ ತಾಯಿ ಹೊಟ್ಟೆ ಹಸಿದ ಕಣಮ್ಮ, 4 ದಿನ ಆಗೈತಮ್ಮ ಊಟ ಹಾಕಿ ಅಂತ ಏನಾರ ಅವ್ನು ಬಡ್ಕೊಂಡ್ಲಿ, ನನ್ನ ಮಗನ ಕೊಯ್ಯೋ ಕಾಲ ಅಲ್ಲೇ ಮುರಿದ್ಬಿಟ್ಟು ಕಳಿಸ್ಬಿಡ್ತೀನಿ. ನಿನ್ನನ್ನು ಕೂಲಿ ಕರೆಯಕ್ಕೆ ಬಂದಲ್ಲ, ನನಗೆ ಇನ್ನೂ ಬುದ್ಧಿ ಇಲ್ಲ. ಹೋಯ್ತೀನಿ. ಏನ್ರಪ್ಪ ನೀವು ಇಂಥ ತಿರ್ಪೆ ನೋಡಿದ್ದೀರಾ? ನಾನು 7ನೇ ಕ್ಲಾಸು 6ನೇ ಕ್ಲಾಸ್ ಓದಬೇಕಾದ್ರೆ ಕಣ್ಣಾರೆ ನೋಡಿದ್ದೆ. ಒಬ್ಬರು ಬರ್ತಾಯಿದ್ರು, ನಮ್ಮ ಮನೆಯೆಲ್ಲ ಸಿಟ್ಟು ಎಲ್ಲ ಇಸ್ಕೊಂಡ್ಬಿಟ್ಟು ಹೋಯ್ತಾಯಿದ್ರು. ನಾವು ಸ್ಕೂಲ್ಗೆಲ್ಲ ಹೋಗ್ತಾ ಇದ್ವಿ, ಎಲ್ಲ ಊರಾಗೆ ಹೋಗ್ತಾ ಇದ್ವಲ್ಲ ಸ್ಕೂಲ್ಗೆ. ಹೋಗ್ಬೇಕಾದ್ರೆ ನನ್ನ ಕಣ್ಣು ಮುಂದೆನೇ ಅವರು ಅಂಗಡಿಯವ್ರಿಗೆ ಮಾರ್ತಾಯಿದ್ರು ಹಸಿಟ್ಟನ್ನ. ಕಣ್ಣಾರೆ ನೋಡಿದ್ದೀನಿ ಇದನ್ನ ನಾನು ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಕೊಡ್ಬೇಡಮ್ಮ ಅವರೆಲ್ಲನೂ ಅಪ್ಪ ಹೊಟ್ಟೆ ಎಸ್ಕೊಂಡೇನು ಬಂದಿಲ್ಲ ಅವರು ಭಿಕ್ಷೆ ಬೇಡಕ್ಕೆ, ಸುಮ್ಮನೆ ಈ ಥರ ಮಾರ್ಬಿಟ್ಟು ಹಸಿಟ್ಟೆಲ್ಲ ಮಾರ್ತಾರೆ ಅಂತ ನಾನೇ ನಮ್ಮ ಅಮ್ಮಂಗೆ ಸುಮಾರು ಸಲ ಹೇಳಿದೆ ಕೊಡಬೇಡ ಅಂತ ಹೇಳ್ಬಿಟ್ಟು. ಹೋಗ್ಲಿ ಹಸಿಟ್ಟು ಮಾರ್ಬಿಟ್ಟು ಊಟನಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ಹೋಗ್ಲಿ, ಗಂಡ ಅವ್ರು ತಗೊಂಡೋಗ್ಬಿಟ್ಟು ಹೆಂಡತಿ ಮಕ್ಕಳು ಕೊಡ್ತಾರೆ ಅಂತಂದರೆ ಹೆಂಡತಿ ಮಕ್ಕಳಿಗೂ ಕೊಡ್ತಾ ಇರಲಿಲ್ಲ. ಆ ಹಸಿಟ್ಟನ್ನ ತಗೊಂಡೋಗಿ ಅಂಗಡಿಗೆ ಮಾರಿ ಆ ದುಡ್ಡಗೆ ಪೂರ್ತಿ ಕುಡಿದ್ಬಿಟ್ಟು ಆರಾಮಾಗಿ ಬಿದ್ದಿರೋರು ತುಂಬ ನೋಡ್ಬಿಟ್ಟಿದ್ದೀನಿ. ಇದನ್ನ ಯಾಕೋ ನೆನಪಾಯ್ತು, ಅದಕ್ಕೆ ಒಂದು ಚಿಕ್ಕ ಸ್ಟೋರಿ ಮಾಡಿದೆ ಅಷ್ಟೇನೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.